ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತಿರ್ತಕ್ಕಂಥದ್ದು ಜೆ ಪಿ ನಗರ ಅಂದರೆ ಅಂಜನಾಪುರ ಟೌನ್ಶಿಪ್ನಲ್ಲಿ ಬರುವಂಥ ಬಿ ಡಿ ಎ ಮನೆನ ತೋರಿಸೋದಕ್ಕೆ ಬಂದಿದ್ದೀನಿ. ಇದು ಲ್ಯಾಂಡ್ ಆಗಿರ್ತಕ್ಕಂಥದ್ದು ಅಂಜನಾಪುರ ಬಸ್ ಸ್ಟಾಪಿಂದ ಕೇವಲ 300 ಮೀಟರ್ಸ್ ಡಿಸ್ಟೆನ್ಸಲ್ಲಿರುವಂಥ ಮನೆ ಇದಾಗಿದ್ದು, ಹಾಗೂ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ಗೆ ಕೇವಲ 3.5 ಇಂದ 4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂಥ ಬಿ ಡಿ ಎ ಟ್ರಿಪ್ಲೆಕ್ಸ್ ಮನೆ ವಿತ್ ಲಿಫ್ಟ್ ಇರುವಂಥ 25/30 ಸೌತ್ ಈಸ್ಟ್ ಕಾರ್ನರ್ ಮನೆ ಇದಾಗಿರುತ್ತೆ. ಹಾಗೂ ಮನೆಯ ಮುಂಭಾಗ ನೋಡ್ತಾ ಇರ್ಬೋದು, ವೈಡ್ ಆಗಿರುವಂಥ ಟಾರ್ ರಸ್ತೆ ಸಿಗ್ತಾಯಿದೆ ನಿಮಗೆ. ಅಲ್ಲೇನು ಕಾರ್ ಪಾರ್ಕ್ ಮಾಡ್ಕೊಂಡಿದ್ದಾರೆ, ಸೊ ಅದು ಬಿಟ್ಟರು ನಿಮಗೆ ನೋಡಿ ಎಷ್ಟು ಅಗಲ ವೈಡ್ ಆಗಿದೆ ಟಾರ್ ರಸ್ತೆ, ಅಷ್ಟು ತುಂಬ ದೊಡ್ಡದಾಗಿರುವಂಥದ್ದು. ಮತ್ತು ಈ ಕಡೆ ನೋಡೋದು ಆದ್ರೂ ಅಷ್ಟೇ ನಿಮಗೆ 30 ಫೀಟ್ ವೈಡ್ ಆಗಿರುವಂಥ ಟಾರ್ ರಸ್ತೆ ಸಿಗುತ್ತೆ. ಸೊ ಮನೆ ಬಂದು ನಿಮಗೆ ಇದಾಗಿದ್ದು ಕಾರ್ನರ್ ಮನೆ ಆಗಿದ್ದು, ಇದು ಸೌತ್ ಈಸ್ಟ್ ಕಾರ್ನರ್ ಮನೆ ಆಗಿರುತ್ತೆ. ಅದು 4 ಬೆಡ್ರೂಮ್ ಟ್ರಿಪ್ಲೆಕ್ಸ್ ಮನೆ ಇದಾಗಿರುತ್ತೆ. ಈ ಮನೆಯ ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಹೋಗ್ತಾ ಇರ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಮಧ್ಯದಲ್ಲೇ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ಈ ಮನೆಯ ಕಂಪ್ಲೀಟ್ ಮಾಹಿತಿ ಜೊತೆಗೆ ಈ ಮನೆಯ ಪ್ರೈಸ್ನು ಕೂಡ ನಾನು ತಿಳಿಸ್ಕೊಟ್ಟಿರ್ತೀನಿ ಅಂತ ಹೇಳ್ತಾ ನೋಡಿ. ಮನೆಯ ಫ್ರಂಟ್ ಎಲಿವೇಶನ್ ಇದಾಗಿರುತ್ತೆ. ಇದು ಬಂದು ಈಸ್ಟ್ ಫೇಸಿಂಗ್ ಫ್ರಂಟ್ ಎಲಿವೇಶನ್ ಇದಾಗಿದ್ದು, ನಿಮಗೆ ಸೇಫ್ಟಿ ಪರ್ಪಸ್ ಆಗಿ ಫುಲ್ ಡೋರ್ ಅಂದರೆ ಫುಲ್ ಗೇಟ್ ಕೊಟ್ಟಿರ್ತದೆ. 4 ಫೋರ್ಡಬಲ್ ಗೇಟ್ನ ಕೊಟ್ಟಿದ್ದು, ಅಲ್ಲಿ ನಿಮಗೆ ಒಂದು ವಾಕಬಲ್ ಗೇಟ್ನ ಕೊಟ್ಟಿರ್ತಾರೆ. ಇದು ಬಂದು ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಹಾಗೆ ನಿಮಗೆ ಸೌತ್ ಫೇಸಿಂಗ್ ತೋರಿಸೋದಾದರೆ, ಸೌತ್ ಫೇಸಿಂಗ್ ಈ ಕಡೆ ಬರುತ್ತೆ ನೋಡಿ. ಈ ರೀತಿ ಎಲಿವೇಶನ್ ಇದೆ ಸೌತ್ ಸೈಡು ಕೂಡ. ಮತ್ತು ನಿಮಗೆ ಈಸ್ಟ್ ಫೇಸಿಂಗ್ ಫ್ರಂಟಲ್ಲೂ ಕೂಡ ನಿಮಗೆ ಫಸ್ಟ್ ಫ್ಲೋರಲ್ಲಿ ನ್ಯಾಚುರಲ್ ಸ್ಟೋನ್ನ ಕೊಟ್ಟಿದ್ದು, ಮತ್ತು ಸೆಕೆಂಡು ಥರ್ಡೆಲ್ಲ ನಿಮಗೆ ರಾಯಲ್ ಪೇಂಟ್ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಬಾಲ್ಕನಿ ಆಗಿರ್ಬೋದು, ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರು ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಈ ಕಡೆನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಎರಡು ಕಡೆ ನೀವು ಆರಾಮಾಗಿ 4 ವೀಲರು 2 ವೀಲರ್ಗಳನ್ನ ಹೊರಗಡೆನೂ ಮಾಡ್ಕೋಬೋದು. ಇಫ್ ಇನ್ ಕೇಸ್ ಏನೋ ಒಂದು ಫಂಕ್ಷನ್ ನಡೀತಾ ಇದೆ ಅಂದಾಗ ತುಂಬಾ ಸ್ಪೇಸಿಯಸ್ ಆಗಿದೆ ಮನೆ ಮುಂದೆಗಡೆ, ತುಂಬಾ ಪಾರ್ಕ್ನ ಮಾಡ್ಕೋಬೋದು ಕಾರ್ಗಳು ಬೈಕ್ಗಳೆಲ್ಲ, ಆ ರೀತಿ ಇದೆ. ಈಗ ಮನೆಯ ಮುಂಭಾಗ ನೋಡಿದ್ರಿ, ಇವಾಗ ನಿಮ್ಮ ಮನೆಯ ಕನಸಿನ ಹೆಸರನ್ನ ಹಾಕ್ಕೊಳ್ಳೋದಕ್ಕೆ ಸೊ ಈ ರೀತಿ ಮಾಡಿಕೊಟ್ಟಿದ್ದು, ಅಲ್ಲಿ ನಿಮ್ಮ ಕನಸಿನ ಮನೆಯ ಹೆಸರನ್ನ ಹ್ಯಾಂಗ್ ಮಾಡ್ಕೋಬೋದು. ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದು ಮನೆಯ ಫ್ರಂಟ್ ಎಲಿವೇಶನ್ ಆಗಿರುತ್ತೆ, ಇದಾಗಿರುತ್ತೆ. ಆಮೇಲೆ ಇಲ್ಲೇನು ನೋಡ್ತಾ ಇದ್ದೀರಾ, ಇದೆಲ್ಲ ನಿಮಗೆ ಕಂಪ್ಲೀಟ್ ಗ್ರಾನೈಟ್ ವರ್ಕ್ನೇ ಮಾಡಿಕೊಟ್ಟಿರ್ತಾರೆ. ಇದು ಯಾವುದು ಟೈಲ್ ಅಲ್ಲ, ಇದು ಕಂಪ್ಲೀಟ್ ನಿಮಗೆ ಗ್ರಾನೈಟ್ ವರ್ಕ್ ಆಗಿರುತ್ತೆ. ಈಗ ಒಳಗಡೆ ವಾಕ್ಗೇಟಿಂದ ಒಳಗಡೆ ಎಂಟ್ರಿ ಆಗೋಣ. ಪಾರ್ಕಿಂಗ್ ಏರಿಯಾಗೆ ವಾಕ್ಗೇಟಿಂದ ಎಂಟ್ರಿ ಆಗ್ತಿದ್ದಂಗೆ ಪಾರ್ಕಿಂಗ್ ಏರಿಯಾ ಇಷ್ಟು ದೊಡ್ಡದಾಗಿ ಸ್ಪೇಸಿಯಸ್ ಆಗಿ ಕಾಣಿಸುತ್ತೆ. ಏನಿಲ್ಲ ಅಂದರೂ ನೀವು ಆ ಕಡೆಯಿಂದ ಕಾರ್ನ ತಂದು ಒಂದು 2 ಕಾರ್ನ ದೊಡ್ಡ ಅಂದರೆ ಎಕ್ಸುವಿ ಇನೋವಾ ಅಂಥ ಕಾರ್ಗಳನ್ನ 2 ಕಾರ್ಗಳನ್ನ ಪಾರ್ಕ್ ಮಾಡಿಕೊಂಡು ಸುತ್ತಮುತ್ತ 2 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ಅದು ಬಿಟ್ಟರೆ ನಿಮಗೆ ಎಕ್ಸುವಿ ಅಂಥ ಕಾರ್ಗಳನ್ನ 3 ಕಾರ್ಗಳನ್ನ ಪಾರ್ಕ್ ಮಾಡಿಕೊಂಡು ಅಕ್ಕಪಕ್ಕ 2 ವೀಲರ್ಸ್ನೂ ಕೂಡ ನಿಲ್ಲಿಸ್ಕೋಬೋದು, ಅಷ್ಟು ಸ್ಪೇಸಿಯಸ್ ಆಗಿದೆ. ಸೊ ಇದು MS ಗೇಟ್ ಆಗಿದ್ದು ಕಂಪ್ಲೀಟಾಗಿ ಕವರ್ ಆಗಿರುತ್ತೆ. ಮತ್ತು ನಿಮಗೆ ಪಾರ್ಕಿಂಗಲ್ಲಿ ಅಲ್ಲಲ್ಲಿ ನಿಮಗೆ ವೆಂಟಿಲೇಷನ್ಗೆ ವಿಂಡೋಗಳನ್ನ ಬಿಟ್ಟಿದ್ದಾರೆ, ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ವಾಲ್ ಕ್ಲಾಡಿಂಗ್ ಅಂತ ಬಂದರೆ ನಿಮಗೆ 2x4 ವೆಟ್ರಿಫೈಡ್ ಟೈಲ್ಸ್ನ ಜೊತೆಗೆ ಸೊ ಈ ಥರ ಬ್ಲ್ಯಾಕ್ ಕಲರ್ ಅಟ್ಯಾಚ್ ಮಾಡಿ ತುಂಬ ಡಿಸೈನಾಗಿ ಮಾಡಿ ಕೊಟ್ಟಿರುವಂಥದ್ದು. ತಮ್ಮಲ್ಲಿ ಏನಾದರೂ EV ವೆಹಿಕಲ್ಸ್ ಇತ್ತು ಅಂತಂದರೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೂ ಕೂಡ ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ ಶಾಕೆಟ್ನ ಬಿಟ್ಟಿದ್ದಾರೆ, ಚಾರ್ಜ್ ಮಾಡ್ಕೋಬೋದು, ಆ ರೀತಿ ಫೆಸಿಲಿಟಿ ಇದೆ. ಮತ್ತು ಈ ಬಿಲ್ಡಿಂಗ್ನ ತನ್ನದೇ ಆದಂಥ ಸ್ವಂತ ಬೋರಿದ್ದು 1000 ಫೀಟ್ ಡೆಪ್ತ್ ಹೋಗಿದೆ, 800 ಫೀಟ್ಗೆಲ್ಲ ನಿಮಗೆ ಮೋಟರ್ನ ಬಿಟ್ಟಿದ್ದು. ಸೊ 10,000 ಲೀಟರ್ ಕೆಪಾಸಿಟಿ ಇರುವಂಥ ಓನ್ ಸಂಪ್ ಇದೆ. ಹಾಗೆ ನೋಡ್ತಾ ಇದ್ದೀರಾ, ಇದು ಮೀಟ್ರ್ ಬೋರ್ಡ್ ಆಗಿದ್ದು ಪರ್ಮನೆಂಟ್ ಮೀಟ್ರ್ ಬೋರ್ಡು ಕೂಡ ಆಲ್ರೆಡಿ ಬಂದಿದೆ. ಸೊ ಕಾವೇರಿ ಕನೆಕ್ಷನ್ಗೆ ಅಪ್ಲೈ ಮಾಡಿದ್ದಾರೆ, ಅದು ಕೂಡ ಬರುತ್ತೆ, ಪಾಯಿಂಟ್ ಬಿಟ್ಟಿದ್ದಾರೆ. ಸೊ ನೋಡಿದ್ರಲ್ಲ ಪಾರ್ಕಿಂಗ್ ಏರಿಯಾದಲ್ಲಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಿಮಗೆ UPS ಪಾಯಿಂಟು ಕೂಡ ಇಲ್ಲಿ ಬಿಟ್ಟಿದ್ದಾರೆ. ಹಾಗೆ ವಾಸ್ತುಬದ್ಧವಾಗಿ ವಾಸ್ತು ಪ್ರಕಾರ ಲಿಫ್ಟು ಯಾವ ಕಡೆ ಬರಬೇಕು ಆ ಕಡೆ ನೀಟಾಗಿ ಲಿಫ್ಟನ್ನು ಕೂಡ ಪ್ರೊವಿಷನ್ ಮಾಡಿ ಕೊಟ್ಟಿರುವಂಥದ್ದು. ಸೊ ಮತ್ತು ಸ್ಟೇರ್ ಕೇಸ್ ಕೆಳಗಡೆ ನೋಡೋದಾದರೆ ನಿಮಗೆ
ಕಾವೇರಿ ಪ್ರಾವಿಷನ್ ಪಕ್ಕದಲ್ಲೇ ನಿಮಗೆ ಗ್ಯಾಸ್ ಕನೆಕ್ಷನ್ನ ಬಿಟ್ಟಿದ್ದಾರೆ. ತುಂಬ ಅಚ್ಚುಕಟ್ಟಾಗಿದೆ. ಇದನ್ನು ಕೂಡ ಸೇಫ್ಟಿ ಮಾಡಿಕೊಡ್ತಾರೆ. ಇದಿಷ್ಟು ನಿಮಗೆ ಪಾರ್ಕಿಂಗ್ ಏರಿಯಾದಲ್ಲಿ ಇರುವಂಥ ಮಾಹಿತಿಯಾಗಿತ್ತು. ಮತ್ತೊಮ್ಮೆ ಹೇಳ್ತೀನಿ, ಇದು ಬಂದು 25ಗೆ 30 ಆಗಿದ್ದು, ಸೌತ್ ಈಸ್ಟ್ ಕಾರ್ನರ್ ಆಗಿದ್ದು, 770 ಫೀಟ್ ಇದ್ದು ಸೈಟು. ಅದರಲ್ಲಿ ನಿಮಗೆ 750 ಫೀಟ್ಗೆ ನಿಮಗೆ ಬಿಲ್ಡ್ ಆಗಿರುತ್ತೆ ಮನೆ ಅಂತ ಹೇಳ್ತಾ, ನಾವಿವಾಗ ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ನೋಡ್ತಾ ಇದ್ದೀರಾ ರೈಲಿಂಗ್ಸು, ಸ್ಟೇರ್ ಕೇಸು ಎಲ್ಲ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಸ್ಟೇರ್ ಕೇಸ್ ಬಂದು ನಿಮಗೆ 3 ಅಡಿ ಮೇಲೇ ಇದೆ, ಯಾಕಂದರೆ ವಿಡ್ತು ಅಷ್ಟೊಂದು ಅಗಲವಾಗಿತ್ತು. ಸೊ ಇದಕ್ಕೆ ಆ್ಯಂಟಿಸ್ಕಿಟ್ ಲಪೋ ಥರ ಯೂಸ್ ಮಾಡಿದ್ದು ಗ್ರಾನೈಟ್ನ. ರೈಲಿಂಗ್ಸ್ ಬಂದು SS ಜಿಂದಾಲ್ ಯೂಸ್ ಮಾಡಿದ್ದು. ಸೊ ನಿಮಗೆ ವಾಲ್ ಕ್ಲಾಡಿಂಗ್ ಯೂಸ್ ಮಾಡಿರೋದು ಬಂದು ಕಂಪ್ಲೀಟಾಗಿ ಗ್ರಾನೈಟ್ದೇ ಆಗಿರುತ್ತೆ. ನಿಮಗೆ ಸ್ಟೇರ್ ಕೇಸ್ಗೆ ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ. ತುಂಬ ಕ್ವಾಲಿಟಿಯಾಗಿರುವಂಥ ಮನೆ ಇದಾಗಿದೆ. ನಿಮಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಸೇಫ್ಟಿ ಪರ್ಪಸ್ಸಾಗಿ SS ಜೊತೆಗೆ ಟಫ್ಲಾನ್ನ ಅಟ್ಯಾಚ್ ಮಾಡಿ ಈ ರೀತಿ ಮಾಡಿಕೊಟ್ಟಿರ್ತಾರೆ ನೋಡಿ. ಇದೆಲ್ಲ ನಿಮಗೆ ವಾಲ್ ಕ್ಲಾಡಿಂಗು ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಮತ್ತು ಫಾಲ್ ಸೀಲಿಂಗು ಈ ರೀತಿ ಇದ್ದು. ಇದು ಬಂದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ. ನಿಮಗೆ ಸುತ್ತ ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದು 1 ಅಡಿ ಈ ರೀತಿ ಗ್ಯಾಪಲ್ಲಿರುತ್ತೆ ಮನೆ. ಈಗ ಮೇನ್ ಡೋರು ಇಂದ ಓಪನ್ ಒಳಗಡೆ ಬಂದ ತಕ್ಷಣ ಮೇನ್ ಡೋರಿಂದ ಸೊ ಒಂದು ಬಿಗ್ಗು ಹಾಲ್ ಈ ರೀತಿ ಕಾಣಿಸುತ್ತೆ. ಡೋರ್ ಆಪೋಸಿಟೇ ನಿಮಗೆ ಲಿಫ್ಟು ಒಳಗಡೆನೇ ಬರುತ್ತೆ. ಸ್ಟೇರ್ ಕೇಸಿಂದ ನಡೆಯೋಕ್ಕಾಗಲ್ಲ ಅನ್ನೋರೆಲ್ಲ ಲಿಫ್ಟಲ್ಲಿ ಬರ್ಬೋದು, ಆ ರೀತಿ ಮಾಡಿಕೊಟ್ಟಿದ್ದು. ಆನಂತರ ವೆಂಟಿಲೇಷನ್ಗೆ ನಿಮಗೆ ಬಿಗ್ಗು ವಿಂಡೋ ಕೊಟ್ಟಿದ್ದು. ಇದು ಈಸ್ಟ್ ಫೇಸಿಂಗ್ ಆಗಿರುತ್ತೆ, ಯಾಕಂದರೆ ರೋಡು ಕೂಡ ಈಸ್ಟ್ ಫೇಸಿಂಗ್ ಬಂದಿರೋದ್ರಿಂದ ಸೊ ವಿಂಡೋನು ಕೂಡ ಈಸ್ಟ್ ಫೇಸಿಂಗ್ ಕೊಟ್ಟಿದ್ದಾರೆ, ತುಂಬ ಗಾಳಿ ಬೆಳಕು ಚೆನ್ನಾಗಿ ಬರಲಿ ಅಂತ. ಮತ್ತು ಫಾಲ್ ಸೀಲಿಂಗ್ ನೋಡೋದಾದರೆ ಈ ರೀತಿ ಇದ್ದು. TV ಯೂನಿಟ್ ಬಂದು ನಿಮಗೆ ನಾರ್ತ್ ಫೇಸಿಂಗ್ ಕಡೆ ಕೊಟ್ಟಿದ್ದು. ನೀವು ಈ ಕಡೆಯಿಂದ ಕೂತ್ಕೊಂಡು TV ನೋಡ್ತಾ ಇದ್ದೀರಲ್ಲ, ನಿಮ್ಮ ಫೇಸು ನಾರ್ತ್ ಕಡೆ ಆಗಿರುತ್ತೆ. ಸೊ ಇದು ಆ್ಯಸ್ ಪರ್ ಕಂಪ್ಲೀಟ್ ವಾಸ್ತು ಇದೆ, ನೋಡ್ತಾ ಇರಿ. ಸಣ್ಣ ಪುಟ್ಟ ವಾಸ್ತು ಎಲ್ಲ ನಾನು ಹೇಳ್ತಾನೆ ಇರ್ತೀನಿ, ಅಬ್ಸರ್ವ್ ಮಾಡಿ. TV ಯೂನಿಟು ಒಂಥರ ಕ್ಲಾಸಿಕ್ಕಾಗಿ ಲುಕ್ ಕೊಡ್ತಾ ಇದೆ, ಚೆನ್ನಾಗಿದೆ. ನೀವಲ್ಲಿ ಎಲ್ ಶೇಪಲ್ಲಿ ಸೋಫಾನ ಹಾಕ್ಕೋಬೋದು. ಮತ್ತು ಪೂಜಾ ರೂಮ್ ಬಂದು ನಿಮಗೆ ಪ್ರದಕ್ಷಿಣಾಕಾರದಲ್ಲಿ ಸ್ಟೇರ್ ಕೇಸ್ ಹೋದರೆ ಸೆಂಟ್ರಲ್ಲಿ ನಿಮಗೆ ಪೂಜಾ ರೂಮ್ ಬರುತ್ತೆ. ಸೊ ಪೂಜಾ ರೂಮು ನಿಮಗೂ ಎಲ್ಲಿ ಯಾವುದಕ್ಕೂ ಕೂಡ ಟಚ್ ಆಗಿರೋದಿಲ್ಲ. ಇದು ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ, ಯಾವುದಕ್ಕೂ ಟಚ್ ಆಗಿರಲ್ಲ. ಇದು ಸೆಂಟ್ರಲ್ಲಿ ಇರುವಂಥದ್ರಿಂದ ತೊಂದರೆನೂ ಕೂಡ ಇಲ್ಲ, ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿಕೊಡ್ತಾಯಿದ್ದಾರೆ. ಮತ್ತು ಸ್ಟೇರ್ ಕೇಸ್ ಕೆಳಗಡೆನೂ ಅಷ್ಟೇ, ಇಲ್ಲೂ ಕೂಡ ಟಚ್ ಆಗಿರೋದಿಲ್ಲ, ಓಪನಲ್ಲೇ ಇದೆ, ಸ್ವಲ್ಪ ಗ್ಯಾಪಲ್ಲೇ ಇದೆ. ಹಾಗೆ ಇಲ್ಲಿ ಏನು ಕಾಣಿಸ್ತಾ ಇದೆ ಸ್ಟೇರ್ ಕೇಸು, ಇಲ್ಲೆಲ್ಲ ನಿಮಗೆ ಸ್ಟೋರೇಜ್ನ ಮಾಡಿಕೊಡ್ತಾರೆ. ಇವಾಗ ಪೂಜಾ ರೂಮ್ ಆಯಿತು. ಪೂಜಾ ರೂಮ್ ಆದ ನಂತರ ಈ ಆರ್ಚಿಂದ ಒಳಗಡೆ ಬಂದರೆ ಅಗ್ನಿ ಮೂಲೆಯಲ್ಲಿ ಕಿಚನ್ನ ಮಾಡಿಕೊಟ್ಟಿದ್ದು. ತುಂಬ ಚೆನ್ನಾಗಿದೆ ಕಿಚನ್. ಒಂಥರ ಎಲ್ಲ ಕಂಪ್ಲೀಟಾಗಿ ಅಕ್ರಾಲಿಕ್ದೇ ಯೂಸ್ ಮಾಡಿದ್ದಾರೆ ನೋಡಿ. ಇದು ಅಕ್ರಾಲಿಕ್ ಆಗಿದ್ದು. ಮತ್ತು ಫೈರ್ ಆ್ಯಂಡ್ ವಾಟರ್ ಪ್ರೂಫ್ ಸ್ಲ್ಯಾಬ್ ಆಗಿರುತ್ತೆ ಗ್ಯಾಸ್ ಕನೆಕ್ಷನ್ಗೆ. ಮತ್ತು ಕಿಚನಲ್ಲೂ ಕೂಡ ನಿಮಗೆ 2 ಕಡೆ ವೆಂಟಿಲೇಷನ್ನ ಬಿಟ್ಟಿದ್ದಾರೆ, ತೊಂದರೆನೇ ಇಲ್ಲ. ಸೊ ಕಿಚನಿಂದ ನಾವು ಈ ಕಡೆಯಿಂದ ಈ ರೀತಿ ನೋಡೋದಾಯಿತು ಅಂದರೆ ಈ ರೀತಿ ವ್ಯೂ ಕಾಣಿಸುತ್ತೆ. ಇವಾಗ ನಾವು ಯುಟಿಲಿಟಿ ಏರಿಯಾ ನೋಡೋಣ. ಯುಟಿಲಿಟಿ ಏರಿಯಾನ ಡೋರ್ನ ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ಸಿಂಕ್ ಹಾಕ್ಕೊಡ್ತಾರೆ. ಸೇಫ್ಟಿಗೆ MS ಗ್ರಿಲ್ ಕೊಟ್ಟಿದ್ದು, ಒಂದು ಅಟ್ಯಾಚ್ಡ್ ಟಾಯ್ಲೆಟ್ ಕೊಟ್ಟಿರ್ತಾರೆ. ಇದು ಕಂಪಲ್ಸರಿ ಬೇಕೇ ಬೇಕು. ಇದು ಕೂಡ ಅಷ್ಟೇ ಕಂಪ್ಲೀಟ್ ವಾಸ್ತುಬದ್ಧವಾಗಿ ಸೌತ್ ಫೇಸಿಂಗ್ ಸೆಂಟ್ರಲ್ಲೇ ಬಂದಿರುತ್ತೆ. ವಿಂಡೋನು ಕೊಟ್ಟಿದ್ದು.
ಓಕೆ, ಇಲ್ಲಿ ಬೇಕಾದರೆ ಡೈನಿಂಗ್ ಟೇಬಲ್ ಥರ ಹಾಕ್ಕೊಂಡು ಇಲ್ಲೂ ಕೂಡ ಒಂದು ಸಿಂಕ್ನ ಪ್ರಾವಿಷನ್ ಮಾಡಿಕೊಡ್ತಾರೆ. ಇನ್ಲೆಟ್ಟು ಔಟ್ಲೆಟ್ ಏನು ಇಟ್ಟಿದ್ದಾರೆ ಇಲ್ಲಿ. ಸೊ ಹಾಗೆ ಇಲ್ಲಿ ಬಂದರೆ ನಿಮಗೆ ಸ್ಟೋರೇಜು ಕೂಡ ಮಾಡಿಕೊಡ್ತಾರೆ. ಆ ರೀತಿ ಇದೆ. ಇದು ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಯಿತು. ಇವಾಗ ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗಬೇಕಾದ್ರೂ ಅಷ್ಟೇ ಸ್ಟೇರ್ ಕೇಸ್ ತುಂಬ ವಿಡ್ತಾಗಿದ್ದು. ಸೊ ಕಂಪ್ಲೀಟ್ ಗ್ರಾನೈಟ್ನ ಯೂಸ್ ಮಾಡಿರ್ತಾರೆ. ಸೊ ರೈಲಿಂಗ್ಸ್ ಅಂತ ಬಂದರೆ SS ರೈಲಿಂಗ್ಸ್ ಕೊಟ್ಟಿರ್ತಾರೆ ಜಿಂದಾಲಲ್ಲಿ. ಅದೇ ಹೇಳಿದ್ನಲ್ಲ ನಿಮಗೆ ದೇವ್ರ ಮನೆ ಈ ರೀತಿ ಇದ್ದು ಅದನ್ನು ಪ್ರದಕ್ಷಿಣಾಕಾರದಲ್ಲಿ ಸ್ಟೇರ್ ಕೇಸ್ ಕೊಟ್ಟಿರ್ತಾರೆ. ಹಾಗೆ ದೇವ್ರ ಮನೆಗೆ ಡೈರೆಕ್ಟಾಗಿ ಮೇಲ್ಗಡೆಯಿಂದ ತುಂಬ ಬೆಳಕು ಬೀಳುತ್ತೆ. ಯಾಕೆ ಅಂದರೆ ಅಲ್ಲಿ ಸ್ಕೈಲೈಟ್ ಬಿಟ್ಟಿದ್ದು ಆ ಬೆಳಕು ಡೈರೆಕ್ಟಾಗಿ ದೇವ್ರ ಮನೆ ಮೇಲೇ ಬೀಳುತ್ತೆ. ಸೊ ಬೆಳಕಿಗೇನು ತೊಂದರೆನೇ ಇಲ್ಲ. ಇವಾಗ ನಾವು ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ ಬರ್ತಿದ್ದಂಗೆ ಈ ರೀತಿ ಇದ್ದು ಲೆಫ್ಟಲ್ಲಿ ನಿಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬಂದಿದ್ದು, ರೈಟಲ್ಲಿ ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಈಗ ಲೆಫ್ಟಲ್ಲಿ ಹೋಗೋಣ ನಾವು. ಲೆಫ್ಟಲ್ಲೂ ಕೂಡ ನಿಮಗೆ ಲಿಫ್ಟು ಇಲ್ಲಿ ಅಂದರೆ ವಾಯುವ್ಯ ಮೂಲೆಯಲ್ಲಿ ಇದ್ದು ಸೊ ಡೈರೆಕ್ಟು ಚಿಲ್ಡ್ರನ್ಸ್ ಬೆಡ್ರೂಮ್ನ ಆಪೋಸಿಟ್ ಬರುತ್ತೆ. ಲಿಫ್ಟು ಕೂಡ ವರ್ಕಿಂಗ್ ಕಂಡೀಷನಲ್ಲಿದೆ, ತೋರಿಸ್ಕೊಡ್ತೀನಿ. ಇವಾಗ ಚಿಲ್ಡ್ರನ್ಸ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಂಗೆ ಲುಕ್ ಈ ರೀತಿ ಇದ್ದು ನೋಡಿ. ವಾರ್ಡ್ರೋಬು, ಕಬೋರ್ಡು ತುಂಬ ಜಾಸ್ತಿನೇ ಇದೆ. ಮತ್ತು ಸೆನ್ಸರ್ ಲೈಟು ವಿತ್ ಸ್ಟ್ರಿಪ್ ಲೈಟ್ ಕೊಟ್ಟಿದ್ದು, ವಿತ್ ಕಾಟು, ವೆಂಟಿಲೇಷನ್ ಪರ್ಪಸ್ ವಿಂಡೋ ಎರಡು ಕಡೆನೂ, ಹಾಗೆ POP ಫಾಲ್ ಸೀಲಿಂಗು ವಿತ್ ಅಟ್ಯಾಚ್ಡ್ ವಾಶ್ರೂಮು ಹಿಡನ್ನಲ್ಲಿರುತ್ತೆ. ತೋರಿಸ್ಕೊಡ್ತೀನಿ. ಇದನ್ನು ನೋಡಿದ್ರೆ ಕಬೋರ್ಡ್ ಅಂತೀವಿ, ಬಟ್ ಇದು ಕಬೋರ್ಡ್ ಅಲ್ಲ. ಓಪನ್ ಮಾಡಿದ್ರೆ ಹಿಡನ್ನಲ್ಲಿರುವಂಥ ನಿಮಗೆ ವಾಶ್ರೂಮ್ ಇದಾಗಿರುತ್ತೆ. ಇದು ಡ್ರೆಸ್ಸಿಂಗ್ ಟೇಬಲ್ ಆಗಿದ್ದು ಕಾಸ್ಮೆಟಿಕ್ ಥಿಂಗ್ಸ್ನೆಲ್ಲ ಇಟ್ಕೋಬೋದು. ಆ ರೀತಿಯೂ ಕೂಡ ಮಾಡಿಕೊಟ್ಟಿದ್ದಾರೆ ನೋಡಿ. ಅಲ್ಲೆಲ್ಲ ಕಾಸ್ಮೆಟಿಕ್ ಥಿಂಗ್ಸ್ನ ಇಟ್ಕೋಬೋದು. ಇದು ಅಟ್ಯಾಚ್ಡ್ ವಾಶ್ರೂಮ್ ಆಗಿದ್ದು. ಓಕೆನಾ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿತ್ತು. ಈಗ ನಾವು ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಮಾಸ್ಟರ್ ಬೆಡ್ರೂಮ್ಗೆ ಹೋಗ್ತಿದ್ದಾಗೆ ಒಂದು ಮಾಸ್ ಲುಕ್ ಈ ರೀತಿ ಕಾಣಿಸುತ್ತೆ. ಕಾಟ್ ಬ್ಯಾಕ್ ಸೈಡ್ ವೆಂಟಿಲೇಷನ್ ಪರ್ಪಸ್ಸು ಎರಡು ಕಡೆ ವಿಂಡೋ ಕೊಟ್ಟಿದ್ದು. ಮೇಲ್ಗಡೆ ನೋಡ್ರಿ ಡಿಸೈನ್ ಯಾವ ರೀತಿ ಇದೆ, ಸಖತ್ತಾಗಿದೆ ನೋಡಿ. ಈ ಕಡೆ ಬಂತು ಅಂದರೆ ವಾರ್ಡ್ರೋಬು, ಕಬೋರ್ಡು, ಡ್ರೆಸ್ಸಿಂಗ್ ಟೇಬಲ್ಲು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಕಾಟ್ ಆಪೋಸಿಟ್ ನಿಮಗೆ TV ಯೂನಿಟ್ಟು, POP ಫಾಲ್ ಸೀಲಿಂಗು ತುಂಬ ಚೆನ್ನಾಗಿದೆ. ಹಾಗೆ ಅಟ್ಯಾಚ್ಡ್ ವಾಶ್ರೂಮು ಮತ್ತು ಒಂದು ಬಾಲ್ಕನಿ ಬಂದು ನಿಮಗೆ ರೋಡ್ ಸೈಡ್ದಾಗಿರುತ್ತೆ. ಇದು ಬಂದು ಬಾಲ್ಕನಿ ಸೌತ್ ಫೇಸಿಂಗ್ ಬರುತ್ತೆ. ಸಾರಿ, ನಾಟ್ ಸೌತ್ ಫೇಸಿಂಗ್, ಇದು ಈಸ್ಟ್ ಫೇಸಿಂಗ್ ಬಾಲ್ಕನಿ ಬರುತ್ತೆ, ಅಂದರೆ ಮೇನ್ ಎಂಟ್ರೆನ್ಸ್ ಕಡೆ. ಇದು ಮಾಸ್ಟರ್ ಬೆಡ್ರೂಮ್ ಆಗಿತ್ತು. ಇವಾಗ ಥರ್ಡ್ ಫ್ಲೋರ್ಗೆ ಹೋಗೋಣ. ಥರ್ಡ್ ಫ್ಲೋರ್ಗೆ ಹೋಗ್ತಾ ಬೆಳಕು ಇನ್ನೂ ತುಂಬ ಜಾಸ್ತಿನೇ ಬರುತ್ತೆ ನೋಡಿ. ಎಷ್ಟು ಬೆಳಕಿದೆ, ಲೈಟ್ಸೇ ಬೇಕಾಗಿಲ್ಲ. ಥರ್ಡ್ ಫ್ಲೋರಲ್ಲೂ ಅಷ್ಟೇ ಸೇಮ್ ಸೆಕೆಂಡ್ ಫ್ಲೋರಲ್ಲಿ ಏನಿತ್ತು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಲಿಫ್ಟು ಆಪೋಸಿಟ್ ಬಂದರೆ ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿರೋದಿಲ್ಲ, ಇದು ಮಲ್ಟಿಪರ್ಪಸ್ ಬೆಡ್ರೂಮ್ ಆಗಿರುತ್ತೆ. ಮೀನ್ಸ್ ಹೋಮ್ ಥಿಯೇಟರ್ ಮಾಡ್ಕೋಬೋದು, ಅಥವಾ ಜಿಮ್ ಎಕ್ವಿಪ್ಮೆಂಟ್ ಇಟ್ಕೊಂಡು ಜಿಮ್ ಏರಿಯಾ ಮಾಡ್ಕೋಬೋದು, ಆರ್ ಆಫೀಸ್ ರೂಮ್ ಮಾಡ್ಕೋಬೋದು. ಈ ರೀತಿಯೆಲ್ಲ ಮಲ್ಟಿಪರ್ಪಸ್ಗೆ ಮಾಡಿಕೊಟ್ಟಿರುವಂಥ ರೂಮ್ ಇದಾಗಿದ್ದು. ಇದಕ್ಕೂ ಕೂಡ ವೆಂಟಿಲೇಷನ್ಗೆ ನೋಡಿ ಬಿಗ್ ವಿಂಡೋ ಕೊಟ್ಟಿದ್ದು, ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಹಾಗೆ ಮತ್ತೊಂದು ಬೆಡ್ರೂಮ್ ಇತ್ತು. ಈ ಬೆಡ್ರೂಮು ಅಷ್ಟೇ ಕ್ಲಾಸಿಕ್ ಲುಕ್ನ ಕೊಡ್ತಾಯಿತ್ತು.
ಕಾಟ್ ಹಾಕಿದ್ದು, ಕಾಟ್ ಬ್ಯಾಕ್ ಸೈಡು ವೆಂಟಿಲೇಷನ್ ಪರ್ಪಸ್ ಬಿಗ್ ವಿಂಡೋ, ಹೆಡ್ ಬೋರ್ಡು ತುಂಬ ಚೆನ್ನಾಗಿ ಡಿಸೈನ್ ಆಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ವಾರ್ಡ್ರೋಬು, ಕಬೋರ್ಡು ಮತ್ತು ಕಾಸ್ಮೆಟಿಕ್ ಥಿಂಗ್ಸು ಅಥವಾ ಏನಾದರೂ ವೆಕೇಷನ್ ಥಿಂಗ್ಸ್ನ ಇಟ್ಕೊಳ್ಳೋದಕ್ಕೆ ಈ ರೀತಿ ಮಾಡಿಕೊಟ್ಟಿರುವಂಥದ್ದು. ನೋಡಿ, ಆ ಕಡೆ ನಿಮಗೆ ಟಿ ವಿ ಯೂನಿಟ್ ಕೊಟ್ಟಿದ್ದು, ಬೆಡ್ ಆಪೋಸಿಟ್ಟು. ಆ ಸೈಡು ನಿಮಗೆ ವರ್ಕ್ ಫ್ರಮ್ ಹೋಮ್ ಸ್ಟಡಿ ಯೂನಿಟು ಅಥವಾ ವರ್ಕ್ ಫ್ರಮ್ ಹೋಮ್ನು 2-in-1 ಯುಟಿಲೈಸ್ ಮಾಡ್ಕೋಬೋದು. ಆ ರೀತಿ ಮಾಡಿಕೊಟ್ಟಿದ್ದಾರೆ, ಜಾಗ ವೇಸ್ಟ್ ಮಾಡ್ದಿರ. POP ಫಾಲ್ ಸೀಲಿಂಗು ತುಂಬ ಚೆನ್ನಾಗಿದೆ ಇದು. ಹಾಗೆ ಇಲ್ಲೂ ಕೂಡ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದು, ಅಟ್ಯಾಚ್ಡ್ ವಾಶ್ರೂಮ್ ಕೊಟ್ಟಿದ್ದಾರೆ. ಈ ಕಡೆಯಿಂದ ನೋಡೋದಾದರೆ ಈ ರೀತಿ ಕಾಣಿಸುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು 3rd ಫ್ಲೋರಲ್ಲಿರುವಂಥ ಮಾಹಿತಿ ಆಗಿತ್ತು. ಈಗ 3rd ಫ್ಲೋರ್ ಟು ನಾವು 4th ಫ್ಲೋರ್ಗೆ ಹೋಗಬೇಕಾದ್ರೂ ಅಷ್ಟೇ ಸ್ಟೇರ್ ಕೇಸು ಸೇಮ್ ಇದೆ. ಹಾಗೆ ಬೆಳಕಿಗೆ ಸ್ಕೈಲೈಟ್ ಬಿಟ್ಟಿದ್ದು ಈ ರೀತಿ ಇದ್ದು. ಸೊ ಇದು ಟ್ರಿಪ್ಲೆಕ್ಸ್ ಆಗಿರೋದ್ರಿಂದ ಒಳಗಡೆ ಹೋಗಬೇಕಾದ್ರೆ ನಿಮಗೆ MS ಡೋರ್ ಕೊಟ್ಟಿದ್ದು. ಡೋರ್ ಓಪನ್ ಮಾಡಿ ಟೆರೆಸ್ಗೆ ಬರ್ತಿದ್ದಂಗೆ ಈ ರೀತಿ ಲುಕ್ ಇರುತ್ತೆ. ನಿಮಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಕೆಳಗಡೆ ಯುಟಿಲಿಟಿ ಏರಿಯಾದಲ್ಲೂ ಇರುತ್ತೆ. ಬೇಡ ನಾನು ಇಲ್ಲಿ ಇಟ್ಕೋತೀನಿ ಅಂದರೆ ಬೇಕಾದ್ರೆ ಇಲ್ಲೂ ಇಟ್ಕೋಬೋದು. ಇಲ್ಲೂ ಕೂಡ ಇನ್ಲೆಟು ಔಟ್ಲೆಟು ವಿತ್ ಎಲೆಕ್ಟ್ರಿಕಲ್ ಪಾಯಿಂಟ್ನ ಕೊಟ್ಟಿರ್ತಾರೆ. ಮತ್ತು ಬಟ್ಟೆನ ಹಾರಾಕೊಳ್ಳೋದಕ್ಕೆ ಈ ರೀತಿ ಮಾಡಿ ಕೊಟ್ಟಿರ್ತಾರೆ. ಹಾಗೂ ಮೇಲ್ಗಡೆ ಹೋಗೋದಕ್ಕೆ MS ಇಂದ ಆ ರೀತಿ ಸ್ಟೇರ್ ಕೇಸ್ ಮಾಡಿಕೊಟ್ಟಿದ್ದು ಮೇಲ್ಗಡೆ ಹೋಗ್ಬೋದು. 1500 ಲೀಟರ್ ಕೆಪಾಸಿಟಿ ಇರುವಂಥ ಸಿಂಥೆಟಿಕ್ ಟ್ಯಾಂಕ್ನ ಒಂದು ಪ್ರೊವೈಡ್ ಮಾಡಿಕೊಟ್ಟಿದ್ದು. ಹಾಗೆ ಈ ಕಡೆ ಬಂತು ಅಂದರೆ ನಿಮಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಇದಾಗಿರುತ್ತೆ. ಇದನ್ನು ಕಂಪ್ಲೀಟಾಗಿ MS ಇಂದ ಈ ರೀತಿ ಕವರ್ ಮಾಡಿಕೊಟ್ಟಿದ್ದು. ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಆಗಿರುತ್ತೆ. ತುಂಬ ಅಚ್ಚುಕಟ್ಟಾಗಿದೆ. ಇದಿಷ್ಟು ಈ ಮನೆಯ ಕಂಪ್ಲೀಟ್ ಮಾಹಿತಿಯಾಗಿತ್ತು ಸ್ನೇಹಿತರೆ. ಸೊ ಈ ಮನೆಯಲ್ಲಿ ಏನೇನು ವರ್ಕ್ ಪೆಂಡಿಂಗ್ ಇದೆ ಅನ್ನೋದಾದರೆ, 1 ಕೋಟು ಪೇಂಟ್ ಪೆಂಡಿಂಗ್ ಇದೆ. ಹಾಗೆ ಟಚ್ ಅಪ್ ಪಾಲಿಶು, ಅದ್ರ ಜೊತೆಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಕೂಡ ಪೆಂಡಿಂಗ್ ಇದೆ. ಮತ್ತು ಸಣ್ಣ ಪುಟ್ಟ ಏನಾದರೂ ವರ್ಕ್ ಇತ್ತು ಅಂದರೆ ಮಾಡಿಕೊಡ್ತಾರೆ. ಸೊ ಈ ಮನೆಗೆ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 2,60,00,000 ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯೇಬಲ್ಲು. ಇದು ಬಂದು ಎಕ್ಸಾಕ್ಟಾಗಿ ಅಂಜನಾಪುರ ಟೌನ್ಶಿಪ್ನಲ್ಲೇ ಇರುವಂಥ BDA ಮನೆ ಇದಾಗಿದ್ದು, ಈ ಮನೆಯಿಂದ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ಗೆ ಕೇವಲ 3.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದ್ದು, ಹಾಗೆ ಬೇಸಿಕ್ ಅಮ್ಯುನಿಟಿಕ್ಸು ಮೀನ್ಸ್ ತರಕಾರಿ, ಮೆಡಿಕಲ್ ಸ್ಟೋರು, ಆಸ್ಪತ್ರೆ, ಸ್ಕೂಲು, ಕಾಲೇಜು, ಮೇನ್ ರೋಡ್ಗೆಲ್ಲ ನಿಮಗೆ 300 to 400 ಮೀಟರ್ಸ್ ಡಿಸ್ಟೆನ್ಸಲ್ಲೇ ಇರುವಂಥದ್ದು. ಹಾಗಾಗಿ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲಲ್ಲಿ ಈ ವಿಡಿಯೋನ ವೀಕ್ಷಣೆ ಮಾಡ್ತಾಯಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಉಪಯುಕ್ತ ಇರೋರಿಗೆ ಮೀನ್ಸ್ ಯಾರೆಲ್ಲ ಈ ಒಂದು ಲೊಕೇಶನಲ್ಲಿ ಮನೇನ ಹುಡುಕ್ತಾ ಇರ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಅದಕ್ಕೂ ಮುಂಚೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸ್ನೇಹಿತರೆ.